ವರ್ತೂರ್ ಪ್ರಕಾಶ್ ಒಂದು ಮನೆ ಬಂದ್ಬಿಟ್ಟು ಬಾಡಿಗೆ ಮನೆ ಸಂಜಯ್ ನಗರದಲ್ಲಿ ತಗೊಳ್ತಾರೆ. ಅದನ್ನ ಸ್ವಂತ ಮನೆ ಅಂದ್ಬಿಟ್ಟು ದೊಡ್ಡ ಗೃಹಪ್ರವೇಶ ಮಾಡಿ ಎಲ್ಲರನ್ನೂ ಕೊಂದು ಪೂಜೆಗಳು ಮಾಡಿ ತಗೊಂಡ್ಬಿಟ್ಟಿನಿ ಅಂತ ಹೇಳ್ತಾರೆ. ನಿಮ್ಗೆ ಯಾರಿಗಾದ್ರೂ ಬೇಕಂದ್ರೆ ದಯವಿಟ್ಟು ಡಾಕ್ಯುಮೆಂಟ್ ಕಳ್ಸ್ಕೊಡ್ತೀನಿ. ಪಾಪ ಮನೆ ಬಾಡಿಗೆ ಕೊಟ್ಟಿರೋರಿಗೆ 5 ವರ್ಷ ಅವ್ರಿಗೆ ಬಾಡಿಗೆ ಕೊಡದೆ ಅವ್ರನ್ನ ಥ್ರೆಟ್ನಿಂಗ್ ಮಾಡಿ ಅವ್ರಿಗೆ ಇಲ್ಲದೇ ಇರೋ ಕಾಟ ಕೊಟ್ಟಿದ್ದಾರೆ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿರೋ ಡಾಕ್ಯುಮೆಂಟ್ಸ್ ಇದೆ, ಕೋರ್ಟಲ್ಲಿ ಕೇಸ್ ಹಾಕಿರೋ ಡಾಕ್ಯುಮೆಂಟ್ಸ್ ಇದೆ. ಇವಾಗ ಲಾಸ್ಟ್ಗೂ ಕೋರ್ಟಲ್ಲಿ ಕೇಸ್ ಆಗಿ ಕೋರ್ಟಲ್ಲಿ ತೀರ್ಮಾನ ಆಗಿ ಇವಾಗ ಅವ್ರನ್ನ ಮನೆಯಿಂದ ಆಚೆ ಹಾಕ್ಬಿಟ್ಟವ್ರೆ. ಇವಾಗ ಬೇರೆ ಮನೆಗೆ ಹೋಗ್ತಾ ಇರ್ಬೇಕು, ಇವಾಗ ಶಿಫ್ಟ್ ಮಾಡಿ ಟೈಮ್ ಕೊಟ್ಬಿಟ್ಟಿದ್ದಾರೆ ಹಾಕೋದಕ್ಕೆ. ಈ ತರ ಅದನ್ನು ಸುಳ್ಳುಗಾರಂತ. ಈಗ CMR ಶ್ರೀನಾಥ್ ಬಗ್ಗೆ ನಾವೆಲ್ಲರೂ ಅವ್ರ ಹೆಸರಿರ್ತೀವಣ್ಣ. CMR ಶ್ರೀನಾಥ್ನ ನಾವ್ ಹೇಳ್ತೀವಿ ಈಸ್ ಎ ಒಳ್ಳೆ ಮನುಷ್ಯ. ನಾವು ಯಾರನ್ನೋ ಇವಾಗ ನಮ್ಮ ಆಪೋಸಿಷನ್ ಪಾರ್ಟಿ ಆದ್ರೂ ನಾವು ಅವ್ರ ಮೇಲೆ ಆರೋಪಗಳಿದ್ರೆ ಆರೋಪಗಳು ಮಾಡ್ತೇವೆ, ಇಂಥದ್ದು ಮಾಡಿದ್ರು ಅಂತ. CMR ಶ್ರೀನಾಥ್ ಒಳ್ಳೆ ಮನುಷ್ಯ. CMR ಶ್ರೀನಾಥ್ನ ವಶೀಕರಣ ಮಾಡ್ಕೊಂಡು ಪಾಪ ಇವಾಗ CMR ಶ್ರೀನಾಥ್ನ ಹಾಳು ಮಾಡ್ತಾವ್ರೆ. ನನಗೆ CMR ಶ್ರೀನಾಥ್ ತುಂಬಾ ಕ್ಲೋಸ್, ನನಗೆ ತುಂಬಾ ಆತ್ಮೀಯರು. ನನ್ನ ಸ್ವಂತ ಅಣ್ಣ ತರ ನೋಡ್ತೀನಿ ನಾನು ಅವ್ರನ್ನ. ನಾವು ತುಂಬಾ ಆತ್ಮೀಯರು ಇಬ್ರು. ನನ್ನ ಸ್ವಂತ ಅಣ್ಣ ತರ ನೋಡ್ತೀನಿ ಅವ್ರನ್ನ. ಆದ್ರೆ ಅವ್ರನ್ನ ವಶೀನಗರ ಮನೆ ಬಾಡಿಗೆ ತಗೊಂಡು ಬಾಡಿಗೆ ಕಟ್ಟುವೆ ಅವ್ರನ್ನ ಆಚೆ ಹಾಕಿದ್ದಾರೆ ಅಂದ್ರೆ ಯಾವ ಮಟ್ಟಕ್ಕೆ ಅಂತ ನೀವೇ ಹೇಳಿ. ಇಂಥ ಮನುಷ್ಯನ್ ನಾವು ನಂಬೋದಾ? ಬೇಕಂದ್ರೆ ಡಾಕ್ಯುಮೆಂಟ್ಸ್ ಇದೆ ನನ್ನ ಹತ್ರ. ಡಾಕ್ಯುಮೆಂಟ್ಸ್ ನಿಮ್ಗೆ ಇವಾಗ ಯಾರಿಗಾದ್ರೂ ಒಬ್ಬರು ಫಾರ್ವರ್ಡ್ ಮಾಡ್ತೀನಿ. ಮುರಳಿ ನಾನು ನಿನ್ಗೆ ಫಾರ್ವರ್ಡ್ ಮಾಡ್ತೀನಿ. ಇವಾಗ ಡಾಕ್ಯುಮೆಂಟ್ಸ್ ನಿನ್ಗೆ ಫಾರ್ವರ್ಡ್ ಮಾಡ್ತೀನಿ. ಬೇಕಾದ್ರೆ ಎಲ್ಲರಿಗೂ ಊರಲ್ಲಿ ತೋರಿಸ್ತೀನಿ. ನಿಮಗೆ ಫಾರ್ವರ್ಡ್ ಮಾಡ್ತೀನಿ. ಎಲ್ಲ ಡಾಕ್ಯುಮೆಂಟ್ಸ್ ನಿಮಗೆ ಫಾರ್ವರ್ಡ್ ಮಾಡ್ತೀನಿ. ಕೋರ್ಟ್ ಇಂದ ಆದೇಶ ಹಾಕಿ ಆಚೆ ಹಾಕಿದ್ದಾರೆ. ಇವಾಗ ಇದು ಯಾವ ನ್ಯಾಯ? ನೀವ್ ಹೇಳ್ರಪ್ಪ, ದೊಡ್ಡವ್ರು ಇದ್ದೀರ, ನೀವ್ ಹೇಳ್ರ ನ್ಯಾಯನ ಅನ್ನೋದು? ಈ ತರ ಮಾಡ್ತಾರೆ. ಸುಳ್ಳಿಗೆ ಏನಾದ್ರು ಒಬ್ರು ಓನರ್ ಇದ್ದಾರೆ ಕರ್ನಾಟಕದಲ್ಲಿ ಇದ್ರೆ ಅದು ವರ್ತೂರ್ ಪ್ರಕಾಶ್ ಅದಕ್ಕೆ ಚೇರ್ಮನ್ ಮಾಡ್ಬೋದು, ಪರವಾಗಿಲ್ಲ, ತೊಂದರೆ ಏನೂ ಇಲ್ಲ. ಸುಳ್ಳಿಗೆ ಚೇರ್ಮನ್ ವರ್ತೂರ್ ಪ್ರಕಾಶ್ ಅವ್ರನ್ನ ಮಾಡ್ಬೋದು ಅಂತ ನನ್ನ ಅಭಿಪ್ರಾಯ. ನನ್ನ ಮಾತು ಮುಗಿಸ್ತೀನಿ. ಇನ್ನೊಂದು